ಸನ್ಮಾನ್ ಹೋಟೆಲ್ ಬೆಂಗಳೂರಿನಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಈ ಹೋಟ್ಲು ಬಗ್ಗೆ ಗೊತ್ತಿರುತ್ತೆ. ಈ ಹೋಟೆಲ್ ನೇಮ್ನ ನಾನು ತುಂಬಾ ಕಡೆ ಕೇಳಿದ್ದೀನಿ, ಯಾಕಂದ್ರೆ ಈ ಹೋಟೆಲ್ ಸ್ಟಾರ್ಟ್ ಆಗಿ 56 ವರ್ಷ ಆಗಿದೆ. ಈ ಹೋಟ್ಲಲ್ಲಿ ಇಡ್ಲಿ, ವಡೆ, ಸಾಂಬಾರ್ ತುಂಬಾ ಫೇಮಸ್. ಅದ್ರ ಜೊತೆಗೆ ಇವ್ರು ಮಾಡೋ ವೆರೈಟಿ ದೋಸೆಗಳ ಬಗ್ಗೆ ಕೂಡ ಜನ ತುಂಬಾ ಮಾತಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗಾದ್ರೆ ಬನ್ನಿ, ಈ ಹೋಟ್ಲಲ್ಲಿ ಏನೆಲ್ಲ ಸಿಗುತ್ತೆ, ಟೇಸ್ಟ್ ಹೇಗಿದೆ ಅಂತ ನಾವು ಒಂದ್ಸಲಿ ವಿಸಿಟ್ ಮಾಡಿ ನೋಡೇ ಬಿಡೋಣ. ತುಂಬ ಚೆನ್ನಾಗಿದೆ ಸರ್ ಟಿಫನ್. ನಾವು ಸುಮಾರು ವರ್ಷದಿಂದ ಬರ್ತೀವಿ. ಇಲ್ಲಿ ಖಾಲಿ ದೋಸೆ, ರವಾ ದೋಸೆ ಚೆನ್ನಾಗಿದೆ. ನಾವು ಡೈಲಿ ಇಲ್ಲೇ ನಾಷ್ಟ ಮಾಡೋದು. ನಾವು ಕೊಪ್ಪಳ ಡಿಸ್ಟಿಕ್ ಅವರು, ಬಟ್ ನಮಗೆ ಇಲ್ಲಿ ತುಂಬ ಚೆನ್ನಾಗಿ ಟಿಫಿನ್ಸ್ ಮತ್ತು ಊಟ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ವಚ್ಛತೆ ಕೂಡ ಹಾಗೆ ಇದೆ, ರುಚಿ ಕೂಡ ಹಾಗೆ ಇದೆ. ತುಂಬ ಒಳ್ಳೆ ಇದೆ ಹೋಟೆಲ್. ನಾವು ಉಡುಪಿಯಿಂದ ಬರೋದು, ಸೊ ಬ್ಯಾಂಗ್ಳೂರು ಬಂದರೆ ಇಲ್ಲೇ ಬರೋದು. ದೋಸೆ, ರೈಸ್, ಮೀಲ್ಸ್ ಎಲ್ಲ ಚೆನ್ನಾಗಿದೆ. ನಾವು ಬೆಳಗ್ಗೆ ಬಂದು ಇಲ್ಲಿ ಕಾಫಿ ಕುಡಿದು ನಿತ್ಯ ಸ್ಟಾರ್ಟ್ ಆಗೋದು ಇಲ್ಲಿಂದ. ಇಲ್ಲಿ ಬಂದು ಕಾಫಿ ಕೊಡಲಿಲ್ಲ ಅಂದರೆ ನಮ್ಗೆ ಆವತ್ತು ಮೂಡಿರಲ್ಲ. ಸನ್ಮಾನ್ ಹೋಟ್ಲು ಇವತ್ತು 55-60 ವರ್ಷ ಆಗಿದೆ. ಅವತ್ತಿಂದ ಇವತ್ತವರೆಗೂ ಟೇಸ್ಟಲ್ಲಿ ಯಾವುದರಲ್ಲೂ ಕಮ್ಮಿ ಆಗಿಲ್ಲ. ಇಡ್ಲಿ, ವಡೆ ಫೇಮಸ್ಸು. ದೋಸೆ, ಖಾಲಿ ದೋಸೆ ಅಂತ ಇಲ್ಲಿಂದ ಜನ ಹುಡ್ಕೊಂಡು ಬಂದು ತಿಂತಾರೆ. ನಮ್ಮ ದೋಸ್ತ ಇದ್ದಾರಲ್ಲ, ವಾಚಾಬಿ 2 ಸಾಂಬಾರು ತಿಂತಾರೆ ಒಂದು ಇಡ್ಲಿಗೆ. 15 ವರ್ಷದಿಂದ ಬರ್ತಾ ಇದ್ದೀವಿ ಸರ್. ಬೆಳಗ್ಗೆ ಡೈಲಿ ಬಂದೇ ಬರ್ತೀವಿ. ಇಲ್ಲಿ ಬರೋ ಕಸ್ಟಮರ್ಗಳನ್ನಂತೂ ಮಾತಾಡ್ಸಿದ್ದಾಯ್ತು, ಅವ್ರು ಹೇಳೋ ರಿವ್ಯೂನು ತಗೊಂಡಿದ್ದಾಯ್ತು. ಎಲ್ಲರೂ ಬಾಯಲ್ಲೂ ಇಲ್ಲಿ ಇಡ್ಲಿ, ವಡೆ, ಸಾಂಬಾರು ಜೊತೆಗೆ ದೋಸೆ ಸಿಕ್ಕಾಪಟ್ಟೆ ಫೇಮಸ್ ಅಂತ ಎಲ್ಲರೂ ಬಾಯಲ್ಲೂ ಕೇಳಾಯ್ತು. ಇಲ್ಲಿ ಕಸ್ಟಮರ್ಗೆ ಹೇಳ್ದಂಗೆ ದೋಸೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಯಾರೆ. ಎಸ್, ಫಸ್ಟಿಗೆ ದೋಸೆ ನೋಡೋಣ. ನಿಜವಾಗೂ ದೋಸೆ ಅದ್ಭುತವಾಗಿದೆ. ಖಾಲಿ ದೋಸೆ ಟೇಸ್ಟ್ ಮಾಡೋಣ. ಕಸ್ಟಮರ್ಸ್ ಸುಮ್ಮನೆ ಹೇಳಲ್ಲ, ಇಲ್ಲಿ ಬಂದರೆ ಖಾಲಿ ದೋಸೆ ತಿಂದೇ ಇರೋದಕ್ಕೆ ಮನಸ್ಸೇ ಆಗಲ್ಲ ಅಂತ ಸುಮ್ಮನೆ ಹೇಳೋಲ್ಲ. ನಿಜವಾಗ್ಲೂ ಖಾಲಿ ದೋಸೆನೂ ಕೂಡ ಸಖತ್ತಾಗಿದೆ. ಎಸ್, ಇಡ್ಲಿ, ಸಾಂಬಾರ್, ಇಡ್ಲಿ ತುಂಬ ಸಾಫ್ಟ್ ಆಗಿದೆ. ನಿಮಗೆ ಬಾಯಲ್ಲಿಟ್ಟರೆ ಕರಗೋದು ಗೊತ್ತಾಗಲ್ಲ. ಎಸ್, ದಿಸ್ ಈಸ್ ಪಲಾವ್. ಇಲ್ಲಿ ಇವ್ರ ಹೋಟ್ಲಲ್ಲಿ ಮತ್ತೊಂದು ಫೇಮಸ್ ಏನಪ್ಪ ಅಂತ ಹೇಳಿದ್ರೆ ಒತ್ತು ಸಾವಿಗೆ ಅಂತ. ಇದು ಇವ್ರದ್ದೇ ಓನ್ ರೆಸಿಪಿ. ಇವರೇ ರೆಡಿ ಮಾಡಿ ಪ್ರಿಪೇರ್ ಮಾಡಿ ಜನಗಳಿಗೆ ಕೊಡ್ತಾರೆ. ಇಲ್ಲಿ ಬರೋರು ಮೋಸ್ಟ್ ಆಫ್ ದ ಪೀಪಲ್ ಹೇಳೋ ಪ್ರಕಾರ ಒತ್ತು ಸಾವಿಗೆ ಹೈಲಿ ರೆಕಮೆಂಡೆಡ್ ಫುಡ್ ಇಲ್ಲಿ. ಕಟುಮ್ ಕರ ಅಂತಿದೆ ಮುರಿಬೇಕಾದ್ರೆ. ಏನ್ ಹಾಕಿದ್ದಾರೆ ಗುರು ಇದಕ್ಕೆ? ಇವಾಗ ಇಷ್ಟೆಲ್ಲ ತಿನ್ನಿದ್ರಲ್ಲಿ ನಿಂಗೆ ಯಾವ್ದಪ್ಪ ಇಷ್ಟ ಮುಂದೆ ಕೊಡ್ರೆ ಅಂತ ಯಾರು ಕೇಳೋರೆ, ಹೈಲಿ ರೆಕಮೆಂಡೆಡ್ ಡಿಸ್ ಮೋಸ್ಟ್ಲಿ ಗೀ ದೋಸೆ, ಗೀ ಮಸಾಲ ದೋಸೆ. ನೆಕ್ಸ್ಟ್ ಲೆವೆಲ್ಗಿದೆ ರೀ. ನಾನು ಮೊದಲೇ ತುಪ್ಪದ ಅಭಿಮಾನಿ. ತುಪ್ಪ ಹಾಕಿದ್ದಾರೆ, ಫ್ಲೇವರು ಉಸಿರು ಬಿಡ್ತಾ ಇದ್ರೆ ತುಪ್ಪದ ಫ್ಲೇವರ್ ಒಳಗೆ ಹೋಗಿ ಹೊರಗೆ ಬರ್ತಾ ಇದೆ. ಈ ಕಡೆ ಸೌತ್ ಇಂಡ್ ಸರ್ಕಲ್ಲು, ಲಾಲ್ಬಾಗು, ಜಯನಗರ ಈ ಸರೌಂಡಿಂಗಲ್ಲಿರೋರು ಇಲ್ಲಿಗೆ ಬಂದಿಲ್ಲ ಅಂತಂದರೆ ಇಲ್ಲಿಗೆ ಬಂದು ಒಂದ್ಸರಿ ಟೇಸ್ಟ್ ಮಾಡಿ. ನಿಜವಾಗ್ಲೂ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಆಗುತ್ತೆ. ಲಿಟ್ರಲಿ ಸೂಪರ್ ಟೇಸ್ಟ್.